ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ಇನ್ ಕನ್ನಡ. ನಾನು ಕೀರ್ತಿ ಚೇತನ್. ಯಾವಾಗಲೂ ಹೂಗಿಡಗಳನ್ನು ಬೆಳೆಸೋದ್ರಲ್ಲೇ ಬ್ಯುಸಿ ಇರ್ತೀವಿ ನಾವು. ಜೊತೆಗೆ ಸ್ವಲ್ಪನಾದರೂ ಆರ್ಗ್ಯಾನಿಕ್ ಆಗಿ ಸೊಪ್ಪು ತರಕಾರಿಗಳನ್ನು ಸಹ ಬೆಳ್ಕೊಳ್ಬೇಕು. ನಮ್ಮ ಟೆರೆಸ್ ಗಾರ್ಡನ್ನಲ್ಲಿ ನಾವು ಸಹ ಸೊಪ್ಪು ತರಕಾರಿಗಳನ್ನು ಬೆಳೀತಾ ಇದ್ದೀವಿ. ಇದು ಗ್ರೋ ಬ್ಯಾಗು. ಇದರಲ್ಲಿ ನಾವು ಆಲ್ರೆಡಿ ಆಲೂಗೆಡ್ಡೆನ ಬೆಳೆದಿದ್ದೀವಿ. ಆ ವಿಡಿಯೋ ನೀವು ಈ ಮುಂಚೆ ನೋಡಿರ್ತೀರ. ಅದೇ ಮಣ್ಣಲ್ಲಿ ನಾನಿವಾಗ ಸೊಪ್ಪನ್ನು ಬೆಳೆಯೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಎಕ್ಸ್ಟ್ರಾ ಏನು ಹಾಕಿಲ್ಲ. ನಿನ್ನೆದು ವಿಡಿಯೋದಲ್ಲಿ ನೀವು ನೋಡಿರೋ ಹಾಗೆಯೇ ಸ್ವಲ್ಪ ಹಳೆ ಮಣ್ಣನ್ನು ಆ್ಯಡ್ ಮಾಡಿದ್ದೀನಿ. ಹಾಗೆ ಆ್ಯಡ್ ಮಾಡೋದ್ರಿಂದ ಆ ಹಳೆ ಮಣ್ಣು ಕೂಡ ಇದಕ್ಕೆ ಹಾಕೋ ಮಣ್ಣು ಲಿಕ್ವಿಡ್ ಫರ್ಟಿಲೈಸರ್ ಮತ್ತು ಫರ್ಟಿಲೈಸರಿಂದ ಅದು ಕೂಡ ಒಳ್ಳೆಯ ರೀತಿಯಾಗಿ ಬೆಳವಣಿಗೆ ಆಗುತ್ತೆ. ಆ ಮಣ್ಣು ಒಳ್ಳೆ ಫರ್ಟೈಲ್ ರೀಚ್ ಆಗುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ಸೊಪ್ಪಿನ ಬೀಜ ಹಾಕುವಾಗ ಸ್ವಲ್ಪ ನಮ್ಮ ಹಿಂದೆ ಈಗ ಮಣ್ಣಲ್ಲೆಲ್ಲ ಹೇಗೆ ಬೆಳೀತಾ ಇರ್ತಾರಲ್ಲ ಹಿಂದಿನ ಕಾಲದಲ್ಲಿ, ಅಥವಾ ಪ್ರೆಸೆಂಟಾಗಿ ರೈತರು ಯಾವ ರೀತಿ ಮಣ್ಣಲ್ಲಿ ಬೆಳೀತಾರಲ್ಲ ಅದೇ ಪದ್ಧತಿನ ಸ್ವಲ್ಪ ಇಲ್ಲಿ ಅನುಸರಣೆ ಮಾಡ್ತಾ ಇದ್ದೀನಿ. ಅಂದರೆ ಅವರು ನೀರು ಹಾಕೋದಕ್ಕೆ ಅಂತಲೇ ಒಂದು ಹಾದಿ ಥರ ಮಾಡ್ಕೊಂಡಿರ್ತಾರೆ. ಆ ರೀತಿಯೇ ನಾನು ರೆಡಿ ಮಾಡ್ಕೊಳ್ತೀನಿ. ಇದರಿಂದ ಹೀಗೆ ಮಾಡ್ಕೊಳ್ಳೋದ್ರಿಂದ ಸೊಪ್ಪು ಎಲ್ಲೂ ಮಧ್ಯದಲ್ಲಿ ಬಿದ್ದು ನೆಲದಕ್ಕೆ ಬಿದ್ದು ಹಾಳಾಗಿ ಹೋಗೋದಿಲ್ಲ. ಅದಕ್ಕೋಸ್ಕರ ಆ ರೀತಿ ಮಾಡ್ಕೊಳ್ಳೋದಕ್ಕೂ ಮುಂಚೆ ನಾನಿಲ್ಲಿ ಸಾಲಿಡ್ ಫರ್ಟಿಲೈಸರ್ನ ಫಸ್ಟಿಗೆ ಆ್ಯಡ್ ಮಾಡಿಬಿಡ್ತೀನಿ. ಯಾಕಂದರೆ ನೆಕ್ಸ್ಟ್ ನಾನು ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ಇದಕ್ಕೆ ಇನ್ನೇನು ಸಾಲಿಡ್ ಫರ್ಟಿಲೈಸರ್ ಅಂತ ಕೊಡೋದು ಬೇಡ, ಎಲ್ಲ ಲಿಕ್ವಿಡ್ ಫರ್ಟಿಲೈಸರ್ಗಳನ್ನು ಕೊಟ್ಕೊಂಡು ಹೋಗೋಣ ಅಂತ. ಅದಕ್ಕೋಸ್ಕರ ಫಸ್ಟಿಗೆ ಒಂಚೂರು ವರ್ಮಿ ಕಂಪೋಸ್ಟ್ನ ಆ್ಯಡ್ ಮಾಡ್ತಾ ಇದ್ದೀನಿ. ನೀವು ಫಸ್ಟ್ ಟೈಮ್ ಬಿಗಿನರ್ ಆಗಿದ್ದೀರಾ ಟೆರೆಸ್ ಗಾರ್ಡನಲ್ಲಿ, ಅಥವಾ ಫಸ್ಟ್ ಟೈಮ್ ಸೊಪ್ಪು ತರಕಾರಿಗಳನ್ನು ಬೆಳೆಯೋದಕ್ಕೆ ಟ್ರೈ ಮಾಡ್ತಾ ಇದ್ದೀರಾ ಅಂದರೆ ನನ್ನ ಪ್ರಕಾರ ಸೊಪ್ಪನ್ನು ಬೆಳೆಯೋದಕ್ಕೆ ಸ್ಟಾರ್ಟ್ ಮಾಡೋದು ತುಂಬ ಒಳ್ಳೆಯದು. ಯಾಕಂದರೆ ತುಂಬ ಬೇಗ ಬೆಳೆಯುತ್ತೆ, ಬೇಗ ಹಾರ್ವೆಸ್ಟಿಗೆ ಸಿಗತ್ತೆ, ಜೊತೆಗೆ ಖುಷಿ ನಮಗೆ ಬೇಗನೆ ಸಿಕ್ಬಿಡತ್ತೆ. ಆಮೇಲೆ ಅಷ್ಟೊಂದು ಕೇರ್ ಮಾಡಬೇಕಾಗಿದ್ದ ಅವಶ್ಯಕತೆ ಏನೂ ಇರೋದಿಲ್ಲ. ಸೊಪ್ಪನ್ನು ಹಾಕುವಾಗ ಸ್ವಲ್ಪ ನೀರನ್ನು ನೋಡ್ಕೊಂಡು ಹಾಕಬೇಕು ಅಷ್ಟೇ. ಸೊ ನಾನಿಲ್ಲಿ ಹರಿವೆ ಸೊಪ್ಪು, ಕೆಂಪು ಮತ್ತು ಹಸಿರು ಬಣ್ಣದ್ದು 2 ಹರಿವೆ ಸೊಪ್ಪು, ಹಾಗೆಯೇ ಪಾಲಕ್ ಸೊಪ್ಪು, ಇದಿಷ್ಟು ಬೀಜನ ಹಾಕೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಇದು ಆಲ್ಮೋಸ್ಟ್ 1 ಮಂತ್ಗೆಲ್ಲ ನಮಗೆ ಹಾರ್ವೆಸ್ಟಿಗೆ ಬಂದುಬಿಡತ್ತೆ. ಸೊ ಮಣ್ಣನ್ನು ಇಷ್ಟೇ ರೆಡಿ ಮಾಡ್ಕೊಂಡಿರೋದು, ಇನ್ನೇನು ಎಕ್ಸ್ಟ್ರಾ ರೆಡಿ ಮಾಡ್ಕೊಂಡಿಲ್ಲ. ಸೊ ನಾನು ಆಗಲೇ ಹೇಳಿದ ಹಾಗೆ ನೀರು ಹಾಕೋದಕ್ಕೆ ಅಂತಲೇ ಒಂದು ಹಾದಿ ಮಾಡ್ಕೊಳ್ತೀನಿ. ಯಾಕೆ ಹೀಗೆ ಮಾಡ್ತಾ ಇದ್ದೀನಿ ಅಂತ ಅಂದರೆ, ಮೇಯ್ನಾಗಿ ಸೊಪ್ಪು ಬೆಳೆಯುವಾಗ ಮೇಯ್ನ್ ಬರೋ ಪ್ರಾಬ್ಲಮ್ ಏನಂದರೆ, ನಾವು ನೀರು ಹಾಕಿದಾಗ ಆ ಎಳೆ ಗಿಡಗಳು ಬಂದಿರುತ್ತಲ್ಲ ಅದು ಬಿದ್ದೋಗಿ ಮಣ್ಣಿಗೆ ಬಿದ್ದೋಗಿ ಆ ಗಿಡಗಳು ಅಲ್ಲೇ ಮಣ್ಣಲ್ಲೇ ಕೊಳ್ತೋಗ್ಬಿಡತ್ತೆ. ಅದಕ್ಕೋಸ್ಕರ ಹಾಗಾಗಬಾರ್ದು ಅಂತ ಈ ರೀತಿ ಐಡಿಯಾ ಮಾಡ್ಕೊಂಡಿದ್ದೀನಿ. ಹೀಗೆ ಮಾಡ್ಕೊಳ್ಳೋದ್ರಿಂದ ಆ ಸೆಂಟ್ರಲ್ ಮಧ್ಯ ಜಾಗ ಇದೆಯಲ್ಲ ಅಲ್ಲಿ ನೀರು ಹಾಕ್ತೀನಿ. ಆ ಗಿಡದ ಬೇರಿನ ಮೂಲಕ ನೀರು ಆ ಗಿಡಗಳಿಗೆ ತಲುಪುತ್ತೆ. ಹೀಗೆ ನೀರು ಹಾಕ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಳ್ಳೋದ್ರಿಂದ ನಮಗೆ ನೀರು ಹಾಕೋದಕ್ಕೆ ಸಹ ಈಸಿ ಆಗುತ್ತೆ. ಆ ರೀತಿ ಮಾಡ್ಕೊಳ್ಳೋದಕ್ಕೋಸ್ಕರ ನಾನು ಹೀಗೆ ರೆಡಿ ಮಾಡ್ಕೊಂಡಿದ್ದೀನಿ. ಹೀಗೆ ಗ್ರೋ ಬ್ಯಾಗಲ್ಲೇ ಹೀಗೆ ಬೆಳಿಬೇಕಂತ ಏನಿಲ್ಲ. ನಿಮ್ಮ ಹತ್ರ ಗುಲಾಬಿ ಗಿಡ, ದಾಸವಾಳ ಗಿಡ, ಯಾವುದಾದ್ರೂ ಗಿಡ ಇರುತ್ತಲ್ವ, ಅದ್ರ ಬುಡದಲ್ಲಿ ಮಣ್ಣನ್ನು ಕ್ಲೀನ್ ಮಾಡಿಕೊಂಡು ಸ್ವಲ್ಪ ಗೊಬ್ಬರ ಹಾಕಿ ಅಲ್ಲೇ ಮಣ್ಣನ್ನು ಲೂಸ್ ಮಾಡಿ ಬೀಜ ಹಾಕಿ ಸಹ ಬೆಳಿಬಹುದು. ಎಕ್ಸ್ಟ್ರಾ ಪಾಟ್ ಬೇಕು, ಗ್ರೋ ಬ್ಯಾಗ್ ಬೇಕೇ ಬೇಕು ಅಂತ ಏನೂ ಇಲ್ಲ. ಹೂವುಗಳನ್ನು ಬೆಳೆಯೋದ್ರ ಜೊತೆಗೆ ಸ್ವಲ್ಪ ಆದರೂ ಆರ್ಗ್ಯಾನಿಕ್ ವೆಜಿಟೇಬಲ್ಸ್ನ ಬೆಳೀರಿ. ಹೀಗೆ ಮಣ್ಣನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮಣ್ಣನ್ನು ರೆಡಿ ಮಾಡ್ಕೊಂಡು ಆದಮೇಲೆ ನೋಡಿ, ಈಗ ಅಲ್ಲೊಂದು ಎರೆಹುಳ ಇದೆ. ಯಾವ ಮಣ್ಣಲ್ಲಿ ಎರೆಹುಳ ಇರುತ್ತೆ ಆ ಮಣ್ಣು ಆರ್ಗ್ಯಾನಿಕ್ ಆಗಿ ಚೆನ್ನಾಗಿದೆ ಅಂತ ಹೇಳಿ ಅರ್ಥ. ಈ ಕೆಮಿಕಲ್ ಫರ್ಟಿಲೈಸರ್ ಹಾಕಿರೋ ಮಣ್ಣಲ್ಲಿ ಎರೆಹುಳಗಳು ಇರೋದಿಲ್ಲ. ನಾನು ನೋಡಿ ತೋರಿಸ್ತಾ ಇದ್ದೀನಿ. ಇವಾಗ ನೀಟಾಗಿ ನೀರು ಹಾಕೋದಕ್ಕೆ ಅಂತಲೇ ಸೆಂಟ್ರಲ್ಲಿ ಸ್ವಲ್ಪ ತಗ್ ಮಾಡಿ ಇಟ್ಕೊಂಡಿದ್ದೀನಿ. ಬೀಜ ಹಾಕೋ ಜಾಗನ ಹೈಟಾಗಿ ಮಾಡಿಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಈ ರೀತಿ ರೆಡಿ ಮಾಡ್ಕೊಂಡಿದ್ದಾದಮೇಲೆ ಈಗ ಬೀಜಗಳನ್ನು ಹಾಕ್ತಾ ಬರ್ತೀನಿ. ಫಸ್ಟು ನಾನಿಲ್ಲಿ ಇದಕ್ಕೆ ಕೆಂಪು ಹರಿವೆ ಸೊಪ್ಪಿಂದು ಬೀಜ ಹಾಕ್ತಾ ಇದ್ದೀನಿ. ಹರಿವೆ ಸೊಪ್ಪಿನ ಬೀಜ ಅಥವಾ ಇದು ಸಿಕ್ಕಿಲ್ಲ ಅಂತಂದರೆ ನೀವು ಮನೆಯಲ್ಲಿರುವಂತಹ ಕೊತ್ತಂಬರಿ ಸೊಪ್ಪು, ಮೆಂತ್ಯ ಸೊಪ್ಪು ಇವುಗಳಿಂದನೇ ಬೆಳೆಯೋದಕ್ಕೆ ಸ್ಟಾರ್ಟ್ ಮಾಡಬಹುದು. ಆನ್ಲೈನಲ್ಲಿ ಸೀಡ್ಸ್ ಎಲ್ಲ ಇವಾಗ ತುಂಬ ಈಸಿಯಾಗಿ ಸಿಗತ್ತೆ. ಅದ್ರ ಮೇಲೆ ಸ್ವಲ್ಪ ಮಣ್ಣನ್ನು ಹಾಗೆ ಉದುರಿಸ್ತಾ ಇದ್ದೀನಿ. ಹೈಟಾಗಿ ಮಾಡಿಕೊಂಡು ಒಂದು
ಪಟ್ಟೆ ರೀತಿ ಅಂತ, ನಮ್ಮಲ್ಲೆಲ್ಲ ಪಟ್ಟೆ ಅಂತ ಹೇಳ್ತಾರೆ, ಆ ರೀತಿ ಹೈಟಾಗಿ ಮಾಡ್ಕೊಂಡಿರೋ ಜಾಗದಲ್ಲಿ ನಾನು 2 ಕಡೆಯಲ್ಲಿ ಹರಿವೆ ಸೊಪ್ಪನ್ನು ಹಾಕಿದ್ದೀನಿ, ಕೆಂಪು ಹರಿವೆ ಸೊಪ್ಪು. ಮೇಲ್ಗಡೆ ಒಂದು ಲೇಯರ್ಗೆ ಜಸ್ಟ್ ಆ ಬೀಜ ಕವರ್ ಆಗುವಷ್ಟು ಮಾತ್ರ ಮಣ್ಣನ್ನು ಹಾಕ್ತಾ ಇದ್ದೀನಿ. ಹೀಗೆ ಮಾಡ್ಕೊಳ್ಳೋದ್ರಿಂದ ನೀರು ಹಾಕೋದಕ್ಕೆ ಈಸಿ ಆಗುತ್ತೆ. ಜೊತೆಗೆ ಲಿಕ್ವಿಡ್ ಫರ್ಟಿಲೈಸರ್ ಏನಿದ್ರೂ ಆ ಸೆಂಟ್ರ್ ಜಾಗ ಇರುತ್ತಲ್ಲ ಅಲ್ಲಿ ಕೊಡಬಹುದು. ಇದು ಇವಾಗ ಪಾಲಕ್ ಸೀಡ್ಸ್ ಹಾಕ್ತಾ ಇದ್ದೀನಿ. ಈ ಕಡೆ ಸೈಡ್ ಮತ್ತು ಈ ಕಡೆ ಎಡ್ಜಲ್ಲಿ ಮತ್ತು ಈ ಕಡೆ ಎಡ್ಜ್ ಇರೋ ಜಾಗದಲ್ಲಿ ಪಾಲಕ್ ಸೀಡ್ಸ್ ಹಾಕ್ತಾ ಇದ್ದೀನಿ. ಇಲ್ಲಿ ಆ ಹಳೆ ಮಣ್ಣು ಆ್ಯಡ್ ಮಾಡಿದ್ದು ಅದ್ರದ್ದು ಕಲ್ಲೆಲ್ಲ ಒಂದೇ ಜಾಗದಲ್ಲಿ ಬಂದುಬಿಟ್ಟಿದೆ. ಪಾಲಕ್ ಸೀಡ್ಸ್ ಆಗಿರೋದ್ರಿಂದ ಸ್ವಲ್ಪ ಬೇರೆ ಡೀಪಲ್ಲಿ ಹೋಗುತ್ತೆ, ಹಾಗಾಗಿ ಏನೂ ತೊಂದರೆ ಇಲ್ಲ. ಅದಕ್ಕೋಸ್ಕರ ಆ ಕಡೆ ಎಂಡ್ ಈ ಕಡೆ ಎಂಡಲ್ಲಿ ಪಾಲಕ್ ಸೀಡ್ಸ್ನ ಹಾಕಿದ್ದೀನಿ. ಇನ್ನು ಮಧ್ಯದಲ್ಲಿ ಇದೆರಡು ಜಾಗದಲ್ಲಿ ಖಾಲಿ ಇದೆ, ಅಲ್ಲಿ ಹಸಿರು ಹರಿವೆ ಸೊಪ್ಪಿನ ಸೀಡ್ಸನ್ನು ಹಾಕೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಸೊಪ್ಪೆಲ್ಲ ತುಂಬ ಈಸಿಯಾಗಿ ಬೆಳ್ಕೊಳ್ಬಹುದು, ಅದಕ್ಕೆ ಅಂತ ಏನು ಎಕ್ಸ್ಟ್ರಾ ಪಾಟಿಂಗ್ ಮಿಕ್ಸು ಆ ಥರ ಎಲ್ಲ ಏನೂ ಬೇಕಾಗೋದಿಲ್ಲ. ಆಮೇಲೆ ಅದಕ್ಕೆ ನೀವು ಮನೇಲಿ ಯಾವುದಾದ್ರೂ ಲಿಕ್ವಿಡ್ ಫರ್ಟಿಲೈಸರು ಅಥವಾ ಸೆಗಣಿ ನೆನೆಸಿದ ನೀರು ಆ ಥರದ್ದು ಏನಿದ್ರೂ ಕೊಟ್ಟರು ನಡೆಯುತ್ತೆ. ಇಲ್ಲೀಗ ಹಸಿರು ಹರಿವೆ ಸೊಪ್ಪಿಂದು ಸೀಡ್ಸ್ನ ಹಾಕ್ತಾ ಇದ್ದೀನಿ. ಇದೀಗ ನನಗೆ ಇನ್ನೇನು 1 ಮಂತಲ್ಲೆಲ್ಲ ನಾನು ಹಾರ್ವೆಸ್ಟ್ ಮಾಡ್ಕೊಳ್ಬಹುದು. ಏನೂ ಇಲ್ಲ, ನೀವು ಏನು ಗೊಬ್ಬರ ಕೊಟ್ಟಿಲ್ಲ ಅಂತಂದ್ರೂ ಅದೇ ಮಣ್ಣಲ್ಲೇ ಒಂದು ಸರ್ತಿಗಂತೂ ಆರಾಮಾಗಿ ಬೆಳ್ಕೊಳ್ಬೋದು. ಯಾಕಂದರೆ ಈ ಮುಂಚೆ ನಾನು ಹಾರ್ವೆಸ್ಟ್ ಮಾಡಿದ್ದಾಗ ಆ್ಯಕ್ಚುಲಾಗಿ ನಾನು ಯಾವ ಫರ್ಟಿಲೈಸರ್ನೂ ಕೊಟ್ಟೇ ಇರಲಿಲ್ಲ, ಅದು ಚೆನ್ನಾಗೇ ಬಂದಿತ್ತು ಸೊಪ್ಪು ಕೂಡ. ಪಾಲಕ್ ಸೊಪ್ಪು ಹರಿವೆ ಸೊಪ್ಪು ಅದನ್ನೆಲ್ಲ ಒಂದು 3-4 ಕಟಾವು ಮಾಡ್ಕೊಳ್ಬಹುದು. ಒಂದು ಸರ್ತಿ ಹಾರ್ವೆಸ್ಟ್ ಮಾಡಿದ ಮೇಲೆ ಹಾಗೆ ಗಿಡನ ಮೇಲ್ಮೇಲಕ್ಕೆ ಕಟ್ ಮಾಡ್ಕೊಂಡಿದ್ರೆ ಮತ್ತೆ ಚಿಗುರಿ ಮತ್ತೆ ನಮಗೆ ಅದರಿಂದ ಎಲೆ ಎಲ್ಲ ಸಿಗತ್ತೆ. ಈ ರೀತಿ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಈಗ ಸೆಂಟ್ರಲ್ಲಿ ನೀರನ್ನು ಹಾಕ್ತೀನಿ. ಈ ರೀತಿ ಸೆಂಟ್ರಲ್ಲಿ ನೀರು ಹಾಕ್ಕೊಳ್ತೀನಿ. ಗಿಡ ದೊಡ್ಡ ಆದಮೇಲೆ ಸಹ ಆ ಸೆಂಟ್ರಿಗೆ ಮಾತ್ರ ನೀರು ಕೊಟ್ಕೊಂಡು ಹೋದರೆ ಸಾಕು, ಆ ರೀತಿ ಪ್ಲಾನ್ ಮಾಡ್ಕೊಂಡಿದ್ದೀನಿ. ಜೊತೆಗೆ ಒಂದು ಸ್ವಲ್ಪ ಸ್ಪ್ರೇ ಮಾಡ್ತೀನಿ ಸೀಡ್ಸ್ ಎಲ್ಲ ಒದ್ದೆ ಆಗಲಿ ಅಂಥೇಳಿ. ನೋಡಿ ಫ್ರೆಂಡ್ಸ್, ಹೀಗೆ ಈ ರೀತಿ ಪ್ಲ್ಯಾನ್ ಮಾಡಿಕೊಂಡ್ರೆ ನಮಗೆ ಅದು ಮೊಳಕೆ ಬಂದು ಸಣ್ಣ ಸಣ್ಣ ಸಸಿಗಳು ಬಂದಾಗ ನೀರು ಹಾಕೋದಕ್ಕೆ ಸಮಸ್ಯೆ ಆಗೋದಿಲ್ಲ. ಈ ಸೆಂಟ್ರಲ್ಲಿರೋ ಜಾಗದಲ್ಲಿ ನಾವು ನೀರು ನಿಲ್ಲಿಸ್ಬಿಟ್ರೆ ಆ ಮಣ್ಣಿನ ತೇವಾಂಶನ ಮಣ್ಣು ಎಳ್ಕೊಳ್ಳುತ್ತೆ. ಅದರಿಂದ ನಮಗೆ ಗಿಡಗಳು ಚಿಕ್ಕ ಚಿಕ್ಕ ಗಿಡಗಳು ಬಿದ್ದೋಗುವಂಥ ಸಮಸ್ಯೆನೇ ಇರೋದಿಲ್ಲ. ಸೊ ಈ ರೀತಿ ನೀವು ಪ್ಲ್ಯಾನ್ ಮಾಡ್ಕೊಳ್ಳಿ. ಹಾಗೆ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅಂತಾದರೆ ನೀರನ್ನು ಸ್ಪ್ರೇ ಮಾಡಬಹುದು ಆರಾಮಾಗಿ. ಇದು ನೋಡಿ, ನನ್ನ ಹತ್ರ ಇರೋ ಪಾಟಲ್ಲೇ ನಾನು ಒಂದೊಂದು ಗಿಡನ ಹಾಗೆ ಬಿಟ್ಕೊಂಡಿದ್ದೀನಿ ಸೀಡ್ಸ್ಗೆ ಅಂತ ಹೇಳಿ. ಇದು ಹರಿವೆ ಸೊಪ್ಪು, ಇದೂ ಅಷ್ಟೇ ಗ್ರೀನ್ ಅಮರಾಂತಸ್ಸು, ಹಸಿರು ಹರಿವೆ ಸೊಪ್ಪು, ಇದೆಲ್ಲನೂ ನಾನು ಸೀಡ್ಸಿಗೆ ಅಂತ ಹೇಳಿ ಬಿಟ್ಕೊಂಡಿರೋ ಒಂದೊಂದು ಗಿಡ. ನಾವು ಗಾರ್ಡನ್ ಮಾಡೋರು ಈ ರೀತಿ ಪ್ಲ್ಯಾನ್ ಮಾಡ್ಕೊಳ್ಳೇಬೇಕು. ಪ್ರತಿ ಸರಿ ಸೀಡ್ಸ್ನ ಬೈ ಮಾಡಬಾರ್ದು. ನಮ್ಮ ಹತ್ರ ಇರೋ ಗಿಡಗಳಲ್ಲೇ ಮತ್ತೆ ಸೀಡ್ಸ್ನ ನಾವು ಗ್ರೋ ಮಾಡೋದಕ್ಕೆ ಪ್ಲ್ಯಾನ್ ಮಾಡ್ಕೊಳ್ಬೇಕು. ನೋಡಿದ್ರಲ್ಲ ಫ್ರೆಂಡ್ಸ್, ಹೀಗೆ ನೀವು ಕೂಡ ಗಾರ್ಡನ್ನ ಬೆಳೆಸಿ. ಹ್ಯಾಪಿ ಗಾರ್ಡನಿಂಗ್. ಟೇಕ್ ಕೇರ್. ಬಾಯ್.